ಆದರೂ ವಿಜಯ ಮೇಡಮ್ ನಿಮ್ಮ ಮೇಲೆ ಅಷ್ಟು ದ್ವೇಷ ಸಾಧಿಸೋಕ್ಕೆ ಕಾರಣ ಆದರೂ ಏನಿರ್ಬೋದು ಮೇಡಮ್? ನಿಮ್ಮಿಬ್ಬರ ಮಧ್ಯ ಅಂಥ ಜಿದ್ದಿ ಏನಿದೆ? ನನಗೂ ಅದೇ ಗೊತ್ತಿಲ್ಲ ಸುಬ್ಬು. ಆದರೆ ಯಾವುದೋ ಒಂದು ಕಾರಣ ಅಂತೂ ಇದೆ. ಅದನ್ನೇ ತಿಳ್ಕೊಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆದರೆ ವಿಜಯಾಂಬಿಕಾಗೂ ಸಾಲಿಗ್ರಾಮಕ್ಕೂ ಯಾವುದೋ ಒಂದು ಲಿಂಕ್ ಅಂತೂ ಇದೆ ಸುಬ್ಬು. ಬರೀ ಅಷ್ಟು ಮಾತ್ರ ಅಲ್ಲ ಸುಬ್ಬು, ಇನ್ನೊಂದು ಮುಖ್ಯವಾದ ವಿಷಯ ಇದೆ. ನೋಡು, ಈ ತಾಳಿ ನಮ್ಮ ಅಮ್ಮಂದಂತೆ ಸುಬ್ಬು. ಅಜ್ಜಿನೇ ನನಗೆ ಹೇಳಿದ್ದು. ಅದು ಅಲ್ಲದೆ ಈ ತಾಳಿ ನನಗೆ ಅವತ್ತಿನ ದಿನಾನೇ ಸಿಕ್ಕಿದೆ. ನಾನಿನ್ನ ಮದುವೆ ಆಗಿದ್ದೀನಾನೆ. ಮದುವೆ ಅಲ್ಲ ಮೇಡಮ್. ಆಯ್ತು, ಮದುವೆ ಅಲ್ಲ. ನಾನು ನಿನ್ನ ಕೈ ಹಿಡಿಬೇಕು ಅಂತ ಅನ್ಕೊಂಡಲ್ಲ ಆ ದಿನಾನೇ. ಅಯ್ಯೋ, ಕೈ ಹಿಡಿಯೋದಂದ್ರೂ ಅದೇ ಅರ್ಥ. ಸುಮ್ಮನೆ ಇರ್ತೀಯ ಸುಬ್ಬು? ಎಲ್ಲರ ಮುಂದೆ ನಾನು ಬಂದು ನಿನ್ನ ಕೈ ಹಿಡ್ಕೊಂಡಿಲ್ವಾ? ಅದೇ ಹೇಳ್ತಾ ಇರೋದು ನಾನು. ಆದರೂ ಅವತ್ತಿನ ದಿನಾನೇ ನನಗೆ ತಾಳಿ ಸಿಕ್ಬೇಕು ಅಂದ್ರೆ ಇದ್ರ ಹಿಂದೆ ದೈವ ಇಚ್ಛೆ ಇದ್ದೇ ಇರುತ್ತೆ ಅಲ್ವಾ ಸುಬ್ಬು? ನನ್ಗನ್ಸುತ್ತೆ ಈ ತಾಳಿ ಮೂಲಕ ನಮ್ಮಮ್ಮ ನನಗೆ ಶಕ್ತಿ ಆಗಿರ್ಬೋದು ಅಂತ. ಅವತ್ತೇ ಈ ತಾಳಿ ನನಗೆ ಸಿಗ್ಬೇಕು ಅಂತ ಅಮ್ಮ ಅನ್ಕೊಂಡಿದ್ರು ಅಂತ. ಎಲ್ಲ ವಿಚಿತ್ರವಾಗಿದೆ ಮೇಡಮ್. ಆದರೆ ನೀವೇನು ಚಿಂತೆ ಮಾಡಬೇಡಿ, ಇದನ್ನೆಲ್ಲ ಭೇದಿಸೋಣ. ನಾನು ನಿಮ್ಮ ಜೊತೆ ಇರ್ತೀನಿ. ನೋಡಿದ್ಯಾ ಸುಬ್ಬು, ಈ ತಾಳಿ ವಿಷಯವಾಗಿ ನೀನು ನನ್ನ ಜೊತೆ ನಿಲ್ತೀಯಾ ಅಂತ ಹೇಳ್ತಾ ಇದೀಯಾ. ಇದನ್ನೇ ಹೇಳಿದ್ದು, ಇದು ಅಮ್ಮ ನನಗೆ ಕೊಡ್ತಿರೋ ಶಕ್ತಿ ಅಂತ. ಏನೋ ಗೊತ್ತಿಲ್ಲ ಮೇಡಮ್, ನೀವು ತಾಯಿ ಪ್ರೀತಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ. ಅವ್ರ ಬಗ್ಗೆ ಒಂಚೂರು ಗೊತ್ತಾದರೆ ಸಾಕು, ಜೀವನನೇ ಸಾರ್ಥಕ ಅನ್ನೋ ಥರ ಇದ್ದೀರಲ್ವಾ. ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ಮೇಲೂ ನಿಮ್ಮ ಜೊತೆ ಇಲ್ಲ ಅಂದರೆ ನನ್ನ ಮನಸ್ಸಾಕ್ಷಿ ನನ್ನ ಸುಮ್ಮನೆ ಬಿಡಲ್ಲ ಮೇಡಮ್. ನನಗೂ ನಿಮ್ಮ ತಾಯಿ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ಕುತೂಹಲ ಇತ್ತು. ಆದರೆ ಯಜಮಾನ್ರನ್ನ ಕೇಳೋಷ್ಟು ಧೈರ್ಯ ಬಂದಿಲ್ಲ ಮೇಡಮ್. ಅಷ್ಟಕ್ಕೂ ನಿಮ್ಮ ತಾಯಿಯವರು ಎಲ್ಲಿದ್ದಾರೆ, ಅವ್ರು ಏನಾದರೂ, ಇದು ಯಾವುದಕ್ಕೂ ಉತ್ತರನೇ ಸಿಗಲಿಲ್ಲ. ಉತ್ತರ ಸಿಗಬೇಕು ಸುಬ್ಬು, ಸಿಕ್ಕೇ ಸಿಗುತ್ತೆ. ಈ ತಾಳಿ ನನ್ನ ಬದುಕಿಗೆ ದೊಡ್ಡ ತಿರುವು ಕೊಟ್ಟಿದೆ. ಈಗಾಗಲೇ ನಿನ್ನ ಜೊತೆ ಸಂಬಂಧ ಕಟ್ಕೊಟ್ಟಿದೆ. ಹಾಗೇನೆ ನನ್ನ ತಾಯಿನ ಹುಡ್ಕೋಕ್ಕೆ ದಾರಿನೂ ತೋರಿಸ್ಕೊಡುತ್ತೆ. ಸರಿ ಮೇಡಮ್, ನನಗೂ ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ತಾಯಿಯವ್ರಿಗೆ ಏನೂ ಆಗಿಲ್ಲ, ಅವ್ರು ಬದುಕಿದ್ದಾರೆ ಅಂತಲೇ. ಆದರೆ ಅಯ್ಯೋ, ಸಾರಿ ಮೇಡಮ್, ಕ್ಷಮಿಸ್ಬಿಡಿ ನನ್ನ. ನಿಮ್ಮ ತಾಯಿಯವ್ರು ಚೆನ್ನಾಗಿರ್ಬೇಕನ್ನೋದೇ ನನಗೂ ಆಸೆ. ಅವ್ರು ಎಲ್ಲೇ ಇದ್ರು, ಹೇಗೆ ಇದ್ರು, ನಾನು ಅವ್ರನ್ನ ಹುಡುಕಿ ನಿಮ್ಮ ಹತ್ರ ಸೇರಿಸ್ತೇನೆ. ಇದನ್ನು ನಾನು ನಿಮ್ಗೆ ಕೊಡ್ತೇನೆ. ಅದು ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಈ ಶ್ರಾವಣಿ ಎಲ್ಲೋದ್ಲು? ಕಾಣಿಸ್ತಿಲ್ವಲ್ಲ? ಇವಳು ಬಂದರೆ ಸರಿಯಾಗಿ ಒಂದು ಚಮಕ್ ಕೊಡ್ತೀನಿ. ಶ್ರೀವಲ್ಲಿ, ಯಾರು ಹುಡುಕ್ತಿದ್ಯಾ? ಅದು ಆಂಟಿ, ನೀವೊಬ್ಬರೇ ಇದ್ದೀರಾ? ಮನೇಲಿ ಯಾರು ಇಲ್ವಾ ಅಂತ ನೋಡ್ತಿದ್ದೆ. ಯಾಕಿಲ್ಲ ಶ್ರೀವಲ್ಲಿ, ಈ ಮನೆಗೆ ಹಿರಿಜೀವ, ಸದಾ ಶಾಂತವಾಗಿರೋ ಈ ಕಾಂತಮ್ಮ ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ವಾ? ನನಗೆ ಕಾಣಿಸ್ಲಿಲ್ಲ. ಹೌದು ಬಿಡಮ್ಮ, ನಿನಗೆಲ್ಲಿ ಕಾಣಿಸುತ್ತೆ? ನಿನ್ನ ಕಣ್ಣು ಬೇರೆ ಯಾರನ್ನೋ ಹುಡುಕುತ್ತಿರುವಾಗ ಇನ್ಯಾರಾದ್ರೂ ಯಾಕೆ ಕಾಣಿಸ್ತಾರೆ? ಏನು ಹೇಳ್ತಿದ್ದೀರಾ ನೀವು? ಅಂದ್ರೆ ನಿನ್ನ ಕಣ್ಣಿನ ಸೌಂದರ್ಯದ ಗುಟ್ಟೇನು ಅಂತ ಪ್ರಶ್ನೆ ಮಾಡೋಣ ಅಂತಿದ್ದೆ. ಆದ್ರೆ ಶ್ರೀವಲ್ಲಿ, ತಗೋ ಪಾಯಸ. ಪಾಯಸನಾ? ಅಕ್ಕ, ಪಾಯಸ ಯಾಕೆ ಮಾಡಿದ್ರಿ? ಏನ್ ವಿಶೇಷ? ಅದು ವರಂಗೆ ಬ್ಯಾಂಕಲ್ಲಿ ಅಧಿಕಾರಿಯಾಗಿ ಕೆಲಸ ಸಿಕ್ತಲ್ಲ, ಅದಕ್ಕೆ ಪಾಯಸ ಮಾಡಿದೀವಿ. ಅವಳಿಗೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಆದ್ರೆ ಅವಳು ಫೋನೇ ತೆಗಿತಿಲ್ಲ. ನಿಜನಮ್ಮ, ಮನೆ ಮಗಳು ಮೇಲಿದ್ದಾಳೆ ಅಂತ ಗೊತ್ತಿದ್ರು ಅವಳನ್ನ ನೋಡೋಕ್ಕಾಗಲ್ಲ ಅನ್ನೋ ಸತ್ಯ ನಮಗೂ ಚೆನ್ನಾಗಿ ಗೊತ್ತು. ನೀನ್ಯಾಕೆ ಕಷ್ಟಪಡ್ತೀಯ ವಿಶಾಲು? ನಮ್ಮ ಮನೇಲಿ ಇಲ್ವೇ ಲೇಡೀಸ್ ಸಿಂಗಮ್? ಅವ್ರಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಮೇಲಿದಾರಲ್ಲ, ಅವ್ರ ಹೆಸರೇನು? ಏನೇ ಅವ್ರ ಹೆಸರು? ಇಂದ್ರಮ್ಮನ್ನು ಮತ್ತೆ ಅವ್ರ ಅಮ್ಮನ್ನು ಇಬ್ಬರನ್ನು ಪಳಗಿಸ್ಬಿಡ್ತಾರೆ. ನೋಡಿ ಕಾಂತಮ್ಮ, ಮಮ್ಮಿ, ನೀವು ನನಗೇನ್ ಬೇಕಾದ್ರೂ ಹೇಳಿ, ನಮ್ಮ ಅಮ್ಮಂಗೆ ನಮ್ಮ ಅಜ್ಜಿಗೆ ಏನಾದ್ರೂ ಹೇಳಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ. ಅಯ್ಯೋ ಬೀಗ್ತೀವ್ರೆ, ಸ್ವಲ್ಪ ಸುಮ್ಮನೆ ಇರಿ. ನಾನೇನೋ ಹೇಳಿದ್ರೆ ಪ್ರತಿಯೊಂದಕ್ಕೂ ನೀವೇನೋ ಅನ್ಕೊಂಡ್ಬಿಡ್ತೀರಲ್ಲ. ಆ ಶ್ರಾವಣಿನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ಇವಳು ಲೇಡಿ ಸಿಂಗಮ್ ಅಂತೆ. ಇರ್ಲಿ, ಇವತ್ತಿವಳಿಗೆ ಬಿಸಿ ಮುಟ್ಸೆ ನಾನು ಹೋಗೋದು. ಅದೇ ಅದು ಅಡುಗೆ ಮನೆಯಲ್ಲಿ. ಶ್ರಾವಣಿ ಮೇಡಮ್ ಅವರೇ, ಇನ್ನು ಸ್ವಲ್ಪ ಪಾಯಸ ತಗೊಳ್ಳಿ. ನನಗೆ ಬೇಡ, ಅದಕ್ಕೆ ಮನೆಗೆ ಅತಿಥಿಗಳು ಬಂದಿದ್ದಾರಲ್ಲ, ಅವ್ರಿಗೆ ಕೊಡಿ, ಅವರೇ ತಗೊಳ್ಳಿ.
ನಾನು ಬಂದಿರೋ ವಿಚಾರನೇ ಮರ್ತೋಗ್ಬಿಟ್ಟೆ ನೋಡಿ ಆಂಟಿ. ಇಲ್ಲಿ ನೋಡಿ. ನಮ್ಮನೆ ಕೀ ಅಲ್ವಾ? ಹೌದು ಆಂಟಿ, ಇದು ನಿಮ್ಮನೆ ಕೀನೆ. ನಿಮ್ಮ ಹತ್ರ 2 ಕೀ ಇತ್ತಲ್ವಾ, ಅದ್ರಲ್ಲಿ 1 ಕೀ ಕಳ್ದೋಗಿದೆ ಅಂತ ಹೇಳಿದ್ರಲ್ಲ, ಅದು ನಮ್ಮನೆ ಮೆಟ್ಲು ಕೆಳಗಡೆ ಸಿಕ್ತು. ಅಯ್ಯೋ, ಎಲ್ಲಿ ಕಳ್ಕೊಂಬಿಟ್ನ ಏನೋ ಅನ್ಕೊಂಡೆ. ಸದ್ಯ ಸಿಕ್ತಲ್ಲ, ಕೊಡು. ಸದ್ಯ ಹಾಗಾದ್ರೆ ಅತ್ತೆ ಕಷ್ಟಪಟ್ಟು ಸುಬ್ಬು ಹತ್ರ ಸೈನ್ ಹಾಕ್ಸ್ಕೊಂಡಿರೋ ಮ್ಯಾರೇಜ್ ಸರ್ಟಿಫಿಕೇಟ್ನ ಮನೆಯಿಂದ ಕತ್ಕೊಂಡು ಹೋಗಿರೋದು ಶ್ರೀವಲ್ಲಿನೇ. ಅದ್ರಲ್ಲಿ ಅನುಮಾನನೇ ಇಲ್ಲ. ನನ್ನ ವಿರುದ್ಧ ಶ್ರೀವಲ್ಲಿ ಇಂಥ ಕೆಲಸಗಳನ್ನೆಲ್ಲ ಮಾಡಕ್ಕೆ ಹೊರಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇರಲಿ, ಇಷ್ಟೆಲ್ಲ ಆದಮೇಲೆ ಇದಕ್ಕೆಲ್ಲ ಉತ್ತರ ನಾನು ಕೊಡಲೇಬೇಕು. ಸರಿ ಅಕ್ಕ, ನಾನಿನ್ ಹೊರಡ್ತೀನಿ. ಅತ್ತೆ, ನಾನಿನ್ ಬರ್ತೀನಿ. ಅಯ್ಯೋ, ಸಾರಿ, ನಾನು ಅತ್ತೆ ಅಂತ ಕರೆದ್ಬಿಟ್ಟೆ. ಅದು ಅಭ್ಯಾಸ ಬಲ ಅಲ್ವಾ, ಅದಕ್ಕೆ ಹಾಗೆ ಕರೆದೆ. ನಾನು ಆಗಲೇ ಹೇಳ್ದಾಗೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಕೊಟ್ಟಿರ್ತೀನೋ ಅದೇ ಸ್ಥಾನದಲ್ಲೇ ಇಟ್ಟಿರ್ತೀನಿ ಅಂತ, ಅದಕ್ಕೆ ಆ ರೀತಿ ಕರೆದ್ಬಿಟ್ಟೆ. ಸಾರಿ, ನಾನಿನ್ನು ಬರ್ತೀನಿ ಆಂಟಿ. ಸರಿ ಅಮ್ಮ, ಹೋಗ್ಬಿಟ್ಬಾ.